ಈಗ ನಾನು ನೋಡಿದ್ರೆ ಹುಡುಗಿ ಮಾಡ್ಕೊಂತೀಯಾ? ನಮ್ಮ ಅಪ್ಪದು ನಂದು ಇವಾಗ ಒಂದು ರೇಸ್ ನಡೆಯುತ್ತೆ ಗೈಸ್. ನಮ್ಮ ಅಮ್ಮ ಪ್ರಕಾರ ನಂಗೆ ಒಬ್ರು ಗರ್ಲ್ ಫ್ರೆಂಡ್ ಇದ್ದಾರೆ. ಆ ಗರ್ಲ್ ಫ್ರೆಂಡ್ ಯಾರು ಅಂತ ನಮ್ಮ ಅಮ್ಮ ಹುಡುಕ್ಬೇಕಂತೆ. 3, 2, 1 ಗೋ. ಲೆಕ್ಕದ ಪ್ರಕಾರ ಸೋತಿದ್ದು ನಮ್ಮಮ್ಮ. ನೋಡಿ ಎಲ್ಲ ಚೇರ್ಸ್ ಹೊಡಿತಾ ಇದ್ದಾರೆ, ಟ್ಯಾಬ್ಲೆಟ್ ಚೇರ್ಸ್ ನಮ್ಮ ಮನೇಲಿ. ಗೈಸ್ ನನ್ನ ರೂಮ್ ನೋಡಿ ಹೆಂಗಾಗಿದೆ ಗೈಸ್. ನಮ್ಮ ಅಮ್ಮಗೆ ಅವರು ಆನೆ ಮರಿ ಅಂತ ಹೇಳ್ಬಿಟ್ರು ಗೈಸ್. ನಂಗೆ ತುಂಬಾ ಬೇಜಾರಾಗೋಯ್ತು. ಓಕೆ ಲೆಟ್ಸ್ ಗೋ. ಇವಾಗ ನೀನ್ ನಿಜ ಹೇಳ್ಬೇಕು ಒಂದು, ಆಮೇಲೆ ನಾನ್ ಹುಡುಗಿನ ನೋಡ್ಮೇಲೆ ಕರ್ಕೊಂಡು ಮಾತುಕತೆ ಮಾಡ್ಮೇಲೆ ಕ್ಯಾನ್ಸಲ್ ಮಾಡಿದ್ರೆ ನಾನ್ಕಿಂತ ಕೆಟ್ಟೋಳು ಯಾರಿಲ್ಲ. ನಿಜ ಹೇಳಿದ್ರೆ ಹೇಳ್ಬಿಡು. ನಿಜ ಹೇಳ್ಬೇಕ. ಏನು ಎಲ್ಲಾದ್ರೂ ಹುಡುಗಿ ನೋಡಿದ್ಯಾ? ಡ್ರಾಮಾಗಳು ತುಂಬಾ ನೋಡಿದೀವಿ. ನಾನು ನೋಡಿದೀನಿ ಅಂತೇಳಿ ಬಾಯ್ ಬಿಡ್ಸಕ್ಕೆ ಏನು ಹೇಳೋದು. ನೀನ ಆ ಕಾಲದಲ್ಲ ಈ ಕಾಲದಲ್ಲೇ ಇರೋದು. ನಾನು ಹೇಳ್ಬಿಡು. ಸೀರಿಯಸ್ ಆಗಿ ಹೇಳ್ತಿರೋದು ನಾನು. ಸೀರಿಯಸ್ ಆಗಿ ಉತ್ತರ ಕೊಡು. ಏನು ಹೇಳು. ಏನು ಯಾರು ಹುಡುಗಿ ಇರೋದು ನೀನು? ಯಾರು ಹುಡುಗಿ ಇರೋದು ನೀನು? ಯಾರು ಹುಡುಗಿ? ಯಾವ ಹುಡುಗಿ ಇರೋದು ನೀನು ಅಂತ? ಯಾವ ಹುಡುಗಿ ಅದು ನೀನು ಇಷ್ಟಪಡ್ತಿರೋದು? ಯಾರಿಲ್ಲ. ಇಲ್ಲ ತಾನೇ? ಯಾರು? ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್, ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ ಕುಂಟೆ. ಎಲ್ಲಿರೋದು? ಅಂಡರ್ವರ್ಲ್ಡ್ ಅಂಡರ್ಗ್ರೌಂಡ್. ಅಡ್ರೆಸ್ ಎಲ್ಲಿ? ನಾವು ಬೆಂಗಳೂರಿಂದ ಬಂದಿದ್ದೀವಿ ಮದರ್. ಏನ್ ಮಾಡ್ತಿದ್ದಾಳೆ? That will bring us back to ಹೋಗ್ತಾ ಇದ್ದಾಳೆ. ಮತ್ತೆ ಈಗ ನಾನು ನೋಡಿದ್ರೆ ಹುಡುಗಿ ಮಾಡ್ಕೊಂತೀಯಾ? ಸೀರಿಯಸ್ ಆಗಿ ಕೇಳ್ತಿರೋದು. ಮದುವೆ ವಿಷಯ ಮಾತಾಡ್ಬೇಕಾದ್ರೆ ನೋ ಜೋಕ್ಸ್. ಹೇಳು ಬೇಗ. ಹುಡುಗ ಇಷ್ಟಪಟ್ಟಿದ್ಯಾ? ಹುಡುಗಿ ಇಷ್ಟಪಟ್ಟಿದ್ಯಾ? ಅದೇ ನಾನು ನೋಡ್ಸಿದ್ ಮಾಡ್ಕೊತೀಯಾ? ಏನೋ ಗೋಲ್ಮಾಲ್ ಐತೆ. ಸದ್ಯದಲ್ಲೇ ಅವ್ರಿಗೆ ಬರುತ್ತೆ ಅಷ್ಟೇ. ಇಲ್ಲ ನಾನೇ ರಿಸರ್ಚ್ ಮಾಡ್ತೀನಿ. ಅದ್ ಏನು ಯಾವ ಹುಡುಗಿ ಏನಂತ ನಾನೇ ರಿಸರ್ಚ್ ಮಾಡ್ತೀನಿ. ಓಕೆನಾ? ಒಂದು ವಾರ ಟೈಮ್ ಕೊಡ್ತೀನಿ. ಒಂದು ವಾರ? ನಿಮ್ಮಮ್ಮ ನಾನು ನೀನ್ ಒಂದ್ ವಾರ ಯಾಕೆ ಟೈಮ್ ಕೊಡ್ತೀಯ ನನಗೆ? ಸೀರಿಯಸ್ ಆಗಿ ಬೋಲ್ದು ಸ್ವಾಮಿ. ಮತ್ತೆ ಕೇಳ್ತಾರೆ ನೋಡಿ, ರಿಸರ್ಚ್ ಮಾಡ್ತೀನಿ ಅಂತ ಮತ್ತೆ ಕೇಳ್ತಾರೆ. ಒಂದು ವಾರ ಟೈಮಾ? ಯಾರು ಹುಡುಗಿ? ನಮ್ಮ 1 ವೀಕ್ ಟೈಮ್. ಒಬ್ಳು 1 ವೀಕ್ ಟೈಮ್. ಯಾವ 1 ವೀಕ್ ಟೈಮ್? ನಾನು ಯಾರನ್ನ ಇಷ್ಟಪಡ್ತಾ ಇದೀನಿ ಅಂತ 1 ವೀಕ್ ನೀನ್ ಯಾರನ್ನೋ ಇಷ್ಟಪಡ್ತೀನಿ ಅಂತ ಅವರೇ ಇಮ್ಯಾಜಿನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹುಡುಕಿ ಇಷ್ಟ ಪಡ್ತಾ ಇದ್ದೇನೆ ಅಂತ ಅರ್ಥ. ನೀವು ನೋಡಿ ಯಾರು ಅಂತ ನೀವು ಅಲ್ಲ. ಇವಾಗ ಅವ್ನ್ ಹೇಳಿದ್ದೇನು ಇಷ್ಟ ಪಡ್ತಿದ್ದಾನೆ ಅಂತ ಅವ್ನ್ ಹೇಳಿದ್ನ. ಯಾವಾಗ ಹೇಳ್ದ? ನಾನೆಲ್ಲ ಹೇಳ್ದೆ? ಗೆಸ್ ಮಾಡಿ ಅಂತ ಹೇಳ್ದಲ್ಲ ನೀನು. ಹುಡುಕಿ ಯಾರು? ಅವರೇ ಹೇಳಿದ್ರು ನೀನ್ ಇಷ್ಟ ಪಡ್ತೀನಿ. ಹೌದಾ, ಹಂಗಾದ್ರೆ ಗೆಸ್ ಮಾಡಿ ಒಂದು ವಾರ ಟೈಮ್ ಕೊಡ್ತೀನಿ ಅಂತ ಹೇಳಿದ್ರು. ಹಂಗಂದ್ರೆ ಪಡ್ತಾ ಇದ್ದಾನೆ ಅಂತ ಅರ್ಥ. ಅಲ್ಲ ನೀವ್ ಪ್ರೆಷರ್ ಹಾಕಿದ್ರೆ ಇನ್ನೇನ್ ಹೇಳಕ್ ಪಾಪ. ಓಹೋ, ನೀನ್ ಬೇರೆ ಬೇಳೆ ಬೇಯಿಸಕ್ ಬಂದ ಇಲ್ಲಿ ಒಗ್ಗರಣೆ ಹಾಕಕ್ಕೆ ಅವನ ಜೊತೆ. ಎಲ್ಲ ಟೀಮ್ ನಮ್ಮ ಫುಲ್ ರಿಸರ್ಚ್ ಮಾಡ್ತಿದ್ದಾರೆ ಗೈಸ್. ಒಂದು ವಾರ ಬೇಡ, ನಮ್ಮಂಗ್ ಒಂದಿನ ಸಾಕು. ಒಂದಿನ ಹುಡುಕ್ತಾರೆ. ನೋಡೋಣ, ಇವತ್ತು ಒಂದಿನ ಫುಲ್ ಟೈಮ್ ನಿಮ್ಗೆ. ಹುಡುಕ್ ಬಿಟ್ರೆ ನಿಮ್ಗೆ 500 ರೂಪಾಯಿ, 1000 ರೂಪಾಯಿ, 10,000 ರೂಪಾಯಿ. ನೀನು 10 ಪೈಸೆ ಕೊಡೋದ್ ಬೇಡ. ಹೋಗು, ಫ್ರೀಯಾಗಿ ಹುಡುಕ್ತೀನಿ. ಹೋಗು. ಆಯ್ತು, ನೋಡೋಣ. ಫ್ರೀಯಾಗಿ. ಲೆಟ್ಸ್ ಸಿ ಗೈಸ್. ನಮ್ಮ ಅಮ್ಮ ಪ್ರಕಾರ ನಂಗೆ ಒಬ್ರು ಗರ್ಲ್ ಫ್ರೆಂಡ್ ಇದ್ದಾರೆ. ಆ ಗರ್ಲ್ ಫ್ರೆಂಡ್ ಯಾರು ಅಂತ ನಮ್ಮ ಅಮ್ಮ ಹುಡುಕ್ಬೇಕಂತೆ. ಅದಕ್ಕೆ ಹುಡುಕಂತ ಚಾಲೆಂಜ್ ಕೊಟ್ಟಿದ್ದೀನಿ, ಹುಡುಕಿ ಅಂತ. ನೋಡೋಣ ಹುಡುಕ್ತಾರ ಅಂತ. ಗೈಸ್ ನೋಡಿ, ನನ್ನ ವಾರ್ಡ್ರೋಬ್ನೆಲ್ಲ ಆಲ್ಮೋಸ್ಟ್ ಖಾಲಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲ ಇಲ್ಲಿ ಸುರಿದಿದ್ದೀವಿ. ಇದೆಲ್ಲ ಇವಾಗ ಫೋಲ್ಡಿಂಗ್ ಆಗಬೇಕು, ಕ್ಲೀನಿಂಗ್ ಆಗಬೇಕು. ಯಪ್ಪ ನಮ್ಮ ಟೀಮ್ ಅವ್ರಿಗೆಲ್ಲ ಟಾರ್ಚರ್ ಮಾಡ್ತಿದ್ದಾರೆ. ನೀವು ನಮ್ಮ ಟೀಮ್ ಅವ್ರು ಯಾರಿಗೂ ಟಾರ್ಚರ್ ಮಾಡಿದ್ರ? ಚಾಲೆಂಜ್ ಏನು ಅಂತ ಕೇಳ್ಕೊಳ್ಳಿ ಫಸ್ಟ್. ನಮ್ಮ ಟೀಮ್ ಅವ್ರಿಗೆ ಕೇಳಬಾರ್ದು, ಅವ್ರನ್ನ ಇರಿಟೇಟ್ ಮಾಡಬಾರ್ದು. ಅವ್ರ ಕೆಲಸದಲ್ಲಿ ಬಿಸಿ ಟೀಮ್ ಅವ್ರ ಅಂತ ನಾನು ನಿಮ್ಗೆ ಯಾರು ಎಂಟ್ರಿ ಮಾಡಲ್ಲ. ನಮ್ಮ ಹುಡುಗನ ನಾನು ಮಾತಾಡ್ತಾ ಇದ್ದೀನಿ. ಅವ್ರ ಟೀಮ್ ಅವ್ರು ನಿನಗೆ, ನನಗಲ್ಲ ಅಲ್ಲ. ಅವ್ರಿಗೂ ಕೇಳಬಾರ್ದು, ಯಾರಿಗೂ ಕೇಳಬಾರ್ದು. ನಿಮಗೆ ಇಲ್ವಾ ಯೂಸ್ ಮಾಡಿ, ನಿಮ್ ತಲೆ ಯೂಸ್ ಮಾಡಿ. ನಿಮ್ಗೆ ಅಷ್ಟು ಡೌಟ್ ಇದ್ರೆ ನೀವೇ ಹೇಳಿ ಯಾರು ಅಂತ ಗೆಸ್ ಮಾಡ್ಬಿಟ್ಟು. ಅವ್ರು ಯಾರಿಗೂ ಆಚೆ ನಡ್ರಿ, ಆಚೆ ನಡ್ರಿ, ಆಚೆ ನಡ್ರಿ. ಮೇಕಪ್ ಮಾಡ್ಬೇಕಂತೆ ಪಾಪ ಸೋನಿಗಿರೋ. ಯಾರು ಕೇಳಿದ್ರೆ ವಿಡಿಯೋ ಹಿಡಿರಿ ಮನೀಶ್. ವಿಡಿಯೋ ಸ್ಟಾರ್ಟ್ ಮಾಡಿ. ಯಾರು ಕೇಳಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡಿ. ಮನೀಶ್ ವಿಡಿಯೋ ಹಿಡಿ ಅಮ್ಮ ಬೇಗ. ಮನೀಶ್ ಬೇಗ ವಿಡಿಯೋ. ಅವ್ರು ರೆಡಿ ಆಗ್ಬೇಕಂತಿರೋ. ಅವ್ರು ರೆಡಿ ಆಗ್ಬಿಡ್ತಾರೆ. ಏನು ಹೇಳಲ್ಲ ಬಿಡು, ನಾನು ಹೋಗ್ಬೇಕು. ರೆಡಿ ಆಗ್ಬೇಕು.
ನಮ್ಮ ಟೀಮ್ ಅವ್ರಿಗೆಲ್ಲ ಟಾರ್ಚರ್ ಮಾಡ್ರೆ ಸರಿ ಇರಲ್ಲ ಹೇಳಿದೀನಿ. ನೋಡಿ ಇದು ಜೋರ್ ಮಳೆ ಬರ್ತಾ ಇದೆ. ಅಯ್ಯೋ ನನ್ನ ರೂಮಲ್ಲಿ ನೀರು ಲೀಕ್ ಆಗ್ತಿದೆ ಗೈಸ್. ಇಲ್ಲಿ ಎಲ್ಲಿಂದ ನೀರು ಬೀಳ್ತಿದೆ. ವಾಟ್ ದ ಫಕ್ ಗೈಸ್, ಅದು ನೋಡಿ ಅಲ್ಲಿಂದ ಬೀಳ್ತದೆ ನೀರು. ಅಲ್ಲಿಂದ ಟುಪುಕ್ 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 ಅಂತ ಇಲ್ಲಿ ಬೀಳ್ತದೆ ಗೈಸ್. 1 ನಿಮಿಷದ ಮುಂಚೆ ಯಾವ ರೇಂಜಿಗೆ ಮಳೆ ಬಂತು ಅಂದರೆ ನಾನು ಸುನಾಮಿ ಅನ್ಕೊಂಡೆ. ನಾನು ನೋಡ್ರೆ ಮಳೆ ನಿಂತು ಬಿಟ್ಟಿದೆ ಆ ಕಡೆ ತಿರುಗೋಷ್ಟಲ್ಲಿ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಮಳೆಯಲ್ಲಿ ನಿಂತ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗಿಂದ ವ್ಲಾಗ್ ಸ್ಟಾರ್ಟ್ ಆಗಿತ್ತು, ಇವಾಗ ವೆಲ್ಕಮ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ. ವಾವ್ ನೋಡಿ ಸಖತ್ತಾಗಿ ನಿಂತಿದೆ ಆಡು ಮಳೆಯಲ್ಲಿ ಸೈಕಲ್. ಸೊ ನೋಡೋಕ್ಕೆ ಚೆನ್ನಾಗಿದೆ. ಸೊ ಇವತ್ತು ನಮ್ಮ ಅಪ್ಪ ಅಮ್ಮ ಜೊತೆ ಒಂದು ಶೂಟ್ ಇತ್ತು, ಅದಕ್ಕೆ ಹೊರಟಿದ್ದೀನಿ. ಲೆಟ್ಸ್ ಗೋ. ಲೇಟ್ ಆಗಿದೆ, ಬಟ್ ಸ್ಯಾಮ್ ಸಮೀರ್ ಇಸ್ ಆಲ್ವೇಸ್ ಲೇಟ್. ಅದೇ ಪ್ರಾಬ್ಲಮ್, ಏನು ಮಾಡೋದು ಗೈಸ್. ಸೊ ನಾವು ಹೊರಡಬೇಕಿತ್ತು, ಮಳೆ ಬರ್ತಿದೆ ಅಂತ ಮೊದಲೇ ಡಿಲೇ ಆಗಿದೆ. ಅದರಲ್ಲಿ ನಮ್ಮ ಅಪ್ಪ ಕಾಣ್ತಾ ಇಲ್ಲ. ಫೋನ್ನ ಮನೇಲಿಟ್ಟಿದ್ದಾರೆ. ಫೋನ್ ಎತ್ಕೊಂಬಂದ್ರೆ ಅವ್ರದ್ದು. ಓ ನಮ್ಮ ಅಮ್ಮ ನೋಡಿ, ಇನ್ನೂ ತಲೆ ಇರೋರು ನಮ್ಮ ಅಮ್ಮ. ನಾವಿಲ್ಲಿ ಆಚೆ ಬಂದು ನಿಂತಿದ್ದೀವಿ, ನಮ್ಮ ಅಪ್ಪ ಕಾಣ್ತಾ ಇಲ್ಲ ಗೈಸ್. ಸೊ ಫೈನಲಿ ಮಹಾಪ್ರಭು ಅವ್ರು ಸಿಕ್ಕಿದ್ದಾರೆ. ಅವ್ರನ್ನ ಕಾರಲ್ಲಿ ಕೂರಿಸ್ಕೊಂಡು ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ. ಇವ್ರಿಗೋಸ್ಕರ 10 ನಿಮಿಷ ಕಾದಿದ್ದೀವಿ. ಏನು ಅನ್ಸಲ್ಲಪ್ಪ ನಿಮಗೆ? ಹೇಳ್ಬಿಟ್ಟು ಹೋದ್ನಲ್ಲ, ನಿನ್ಗೆ ಹೇಳಿದ್ ನಾನು. ಹೇಳಿದೆ ನಾನು ಹೊರಗಡೆ ಇದ್ದೀರಿ, ಹೊರಗಡೆ ಕಾಣಿಸ್ಲಿಲ್ಲ ನೀವು. ಸೊ ಫೈನಲಿ ಮ್ಯಾಪ್ ಹಾಕ್ಕೊಂಡು ಇನ್ನೂ 32 ಕಿಲೋಮೀಟರ್ ಇದೆ. ಸೊ 32 ನಿಮಿಷ ಇದೆ, ಹೋಗೋಣ ಬನ್ನಿ. ಇಲ್ಲಿ ನೋಡಿ ಸ್ವಿಮ್ಮಿಂಗ್ ಪೂಲ್. ನೋಡಿ ಇನ್ನೊಂದು ಸ್ವಿಮ್ಮಿಂಗ್ ಪೂಲ್. ರೋಡ್ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಇಲ್ಲಿ ಗೈಸ್. ನಮ್ಮ ಅಪ್ಪದು ನಂದು ಇವಾಗ ಒಂದು ರೇಸ್ ನಡೆಯುತ್ತೆ. ನೀನೇ ಬರೋದು ಇಲ್ಲಿ ನೋಡಿಲ್ಲ, ಆನೆ ಮರೆ ಆಯ್ತು, ಅವ್ರನ್ನ ಕೂರಿಸ್ಕೊತೀನಿ. ಬನ್ನಿ, ಆ ಗಾಡಿ ಕೊಡಿ. ಏನಿಲ್ಲ, ಅದೇ ಇರ್ಲಿ. ಬನ್ನಿ ಏನ್ ಹೇಳ, ಆ ಗಾಡಿ ಕೊಡಿ. ನಾನು ನಮ್ಮ ಬರ್ತೀವಿ. ರೇಸ್ ಯಾರು ಗೆಲ್ತಾರೆ ನೋಡೋಣ. ಬನ್ನಿ. ಇಲ್ಲ ಬನ್ನಿ ಬೀಳಲ್ಲ, ನಮಗೆ ಗೊತ್ತು. ಬನ್ನಿಪ್ಪ ಗೈಸ್. ನಮ್ಮ ಅಮ್ಮಗೆ ಅವರು ಆನೆ ಮರಿ ಅಂತ ಹೇಳ್ಬಿಟ್ರು ಗೈಸ್. ನನಗೆ ತುಂಬ ಬೇಜಾರಾಗೋಯ್ತು. ಈಗ ನಾನು ಬಿಡಲ್ಲ, ಗೆದ್ದೇ ಗೆಲ್ತೀನಿ. ವೀಲಿಂಗ್ ಎತ್ತೀನಿ, ಅಮ್ಮನ ಬೀಳ್ಸ್ಬಿಟ್ಟು. ಅದು ಟಾಪ್ ಎಂಡ್ ಗಾಡಿ ಅದು. ಅದಕ್ಕೆ ರೆಡಿ 3. ಏನು ಮ್ಯಾನುವಲ್ ಇದು ಏನು? ಅದೇ ಡಿ ಮೋಡ್ ಇದೆಯಲ್ಲ ಅದು. ಇಲ್ಲ, 1 ನಿಮಿಷ ಗೈಸ್. ಹಾಂ ಆಯ್ತಲ್ಲ, ತಿರ್ಸ್ಬಿಟ್ಟು ವಾಪಸ್ ಬಿಡ್ಬೇಕು ಗೈಸ್. ಜೋರಾಗಿ ಮಾಡೋಣ ಅಂದರೆ ಸ್ಪೋರ್ಟ್ಸ್ ಈಗ ಹೋಗಿ ಬಿಟ್ಬಿಟ್ಟು ಬರೋಣ ಬನ್ನಿ. ಇದರಲ್ಲಿ ಸ್ಪೋರ್ಟ್ಸ್ ಬೇರೆ ಇದೆ, ನಿಂದ್ರಲ್ಲಿ ಇದೆಯಾ? ಬರ್ರ ಅಂತ ಹೋಗ್ಬಿಡ್ತೀನಿ. ಅದಕ್ಕೆ ಆ ಗಾಡಿ ಸೆಲೆಕ್ಟ್ ಮಾಡಿದ್ದು. ಬನ್ನಿ ಈಗ ರಿವರ್ಸ್ ಟೋ ಮಾಡ್ಕೊಂಡು ಹೋಗಿ ಬಿಟ್ಬಿಟ್ಟು ಬರಬೇಕು. ಏನು ಮಾಡೋದ್ರಿಪ್ಪ, ಇದು ಆನ್ ಆಗ್ತಿಲ್ಲ. ಬಿಡು, ಸುಮ್ಮನೆ ಬಿಟ್ಬಿಡು. ಹಾಂ ಆಯ್ತಲ್ಲ, ರೆಡಿ 3. ಇರಿ ಏನು? ಹಾಂ 3 ಸ್ಪೋರ್ಟ್ಸ್ ಇದೆಯಾ ಇದರಲ್ಲಿ? 3 2 1 ಗೋ. ಅಯ್ಯೋ ಬನ್ನಿ. ಏ ಹುಷಾರ್, ಹಂಪ ಬನ್ನಿ. ಅಯ್ಯೋ ಅಪ್ಪ. ಹಿಂಗೆ ಒನ್ ಮೇ ಅದು. 3 2 1 ಗೋ. ಇಬ್ರು ಮಾತಾಡ್ತಿಲ್ಲ. ಇಬ್ರು ಮಾತಾಡೋಕೆ ಹೇಳಿದ್ದೀನಿ. ಮಾತಾಡಿ ಇಬ್ರು. ಹಾಂ ಮಾತಾಡಿ. ಇಬ್ರು ಮಾತಾಡ್ತಾ ಇಲ್ಲ. ಮಾತಾಡೋಕೆ ಹೇಳಿದ್ದೀನಿ. ವಿಡಿಯೋಲಿ ಹೆಂಗೆ ಮಾತಾಡ್ತಾವ್ರು ನೋಡಿ. ಇಬ್ರು ಬಾಯಲ್ಲಿ ಆಡಿಸ್ತಿಲ್ಲ, ಬರೀ ಅಯ್ಯೋ ಅಂತವ್ರೆ. ಇದ್ರ ಮಧ್ಯ ಮಳೆ ಬೇರೆ ಶುರುವಾಯ್ತು. ಕಾರಲ್ಲಿ ಹೋದಾಗ ಬರ್ತಿತ್ತು, ಇವತ್ತು ಬೈಕಲ್ಲಿ ಹೋದಾಗೂ ಬರ್ತಿದೆ ನೋಡಿ ಮಳೆ. ನೋಡಿ ಮಾತಾಡಿಲ್ಲ ಅಂದ್ರೆ ಲೈಲಾ ಮಜ್ನು ಹೆಂಗ್ ಕೂತವ್ರು ಇಬ್ರು. ಸ್ವಲ್ಪ ನೋಡಿ ಮಧ್ಯ ಒಳಗೆ ಜಗಳ ಆಡ್ತವ್ರೆ. ಏನೋ ಟಚ್ ಆಗ್ಬಿಟ್ಟು ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. 2 ಕ್ಯಾಬ್ ಮಧ್ಯೆ ಜಗಳ ಆಗಿರೋದು ಗೈಸ್. ನಮ್ಮ ಅಪ್ಪ ಅಮ್ಮ ಏನೂ ತಿಂದಿಲ್ವಂತೆ, ವಯಸ್ಸಾಯ್ತಲ್ಲ ಅವ್ರಿಗೆ. ಅದಕ್ಕೆ ಪಾಪ ಗ್ಯಾಸ್ಟ್ರಿಕ್ ಆಗ್ಬಿಟ್ರೆ ನನ್ನ ಬೈಕೋತಾರೆ ಅಂತೇಳಿ ಒಂದು ಹೋಟ್ಲಿಗೆ ನಿಲ್ಸಿದ್ದೀವಿ. ಬನ್ನಿ, ಹೊಟ್ಟೆ ತುಂಬ ತಿನ್ಕೊಂಡು ಹೋಗೋಣ ಗೈಸ್. ಹುಟ್ಟಲ್ಲಿ ಎಷ್ಟು ಸುಸ್ತಾಗ್ಬಿಟ್ಟಿದ್ದೀನಿ ಅಂದರೆ ತಲೆಯೆಲ್ಲ ಸುತ್ತೋ ರೇಂಜಿಗೆ ಸುಸ್ತು. ಮಾತಾಡೋದು ಅಂತ ಬೆಳಗ್ಗೆ ನಾನೇನು ತಿಂದೆ? ಬೆಳಗ್ಗೆ ನಾನು ಏನಾದ್ರು ತಿನ್ನ ರಿಯಾನ ಅವರೇ? ಬೆಳಗ್ಗೆ ಏನಾದ್ರು ತಿನ್ನ ನಾನು? ಹಾಂ, ಬೆಳಗ್ಗೆ ಬರೀ ಓಟ್ಸ್ ತಿಂದಿದ್ದು ನಾನು ಗೈಸ್. ನಾ ಅಪ್ಪ ನೋಡಿ ಗೈಸ್, ಬಂದ ತಕ್ಷಣ ಜ್ಯೂಸ್ ಬೀಳ್ಸಿದ್ರು. ಹಾಂ, ಏನಪ್ಪ ನೀವು ಯಾಕಪ್ಪ ಹಿಂಗೆ ಆಗ್ಬಿಟ್ಟಿದ್ದೀರಾ ಬರ್ತಾ ನೀವು?
ಮಮ್ಮಿ ಹತ್ರ ಮಾತಾಡ್ತಿಲ್ಲ ಅಂತ ನಿಮ್ಮಲ್ಲಿ ಎನರ್ಜಿ ಕಮ್ಮಿ ಆಗ್ತಾ ಇದೆ. ಗೈಸ್ ನಾನು ಅಮ್ಮಗೆ ಒಂದು ವಾರ ಬೇಡ, ಒನ್ ಡೇ ಸಾಕು ಅಂದ್ರು. ನಮ್ಮ ಅದಕ್ಕೆ ಒನ್ ಡೇ ಟೈಮ್ ಕೊಟ್ಟಿದ್ದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಒಂದು ಟೀಮಿಂದ ಇಬ್ರು ಹೋಗ್ತಾರೆ. ಏನ್ ಮಾಡಿದ್ರೆ ಆಡ್ತಂದ್ರೆ ಅದು ಅಲ್ಲ, ಒಂದು ಟೀಮಿಂದ ಇಬ್ರು ಹೋಗ್ತಾರೆ. ಸೊ ನಮ್ಮ ಅವರೇ ಅಸಂಪ್ಷನ್ ಅಲ್ಲಿ ಏನೇನೋ ಅನ್ಕೋತಾ ಇದ್ದಾರೆ. ಸೊ ಅದಕ್ಕೆ ನಾನೇನು ಹೇಳಕ್ಕಾಗಲ್ಲ. ಇಲ್ಲ ಅಮ್ಮ, ಯಾರಿಗೂ ಇಷ್ಟಪಡ್ತಲ್ಲ, ನೀವು ಹೇಳಿದ ಹುಡುಗಿನೇ ಮದುವೆ ಆಗತ್ತಷ್ಟೇ. ಸಮೀರ್ ಸುಳ್ಳು ಇದು. ಇಷ್ಟೊತ್ತು ನಮ್ಮ ಅಮ್ಮ ನಿನ್ ಯಾರನ್ನೋ ಲವ್ ಮಾಡ್ತಿದ್ಯಾ ಹೇಳು ಅಂತ ಬೆಳಗಿಂದ ರೋದನೆ ಇಟ್ರು. ನಾನು ನೀವೇ ಗೆಸ್ಟ್ ಮಾಡ್ಕೊಂಡು ಹುಡುಕೊಂಡು ಹೋಗಿ ಅಂತ ಹೇಳಿದ್ದೆ. ಸೊ ಅವ್ರಾಯ್ತು, ನಂಗೆ ಒಂದು ವಾರ ಟೈಮ್, ಒಂದಿನ ಟೈಮ್ ಕೊಡಂದ್ರು. ಇನ್ನು ಸ್ವಲ್ಪ ಟೈಮ್ ಇದೆ, ಇನ್ನೂ ಸ್ವಲ್ಪ ಹೊತ್ತಿದೆ. ಒಂದು ವಾರ ನೀನಿದ್ರೆ ಹೇಳು, ಇಲ್ಲ ನಾನು ಬೇರೆ ನೋಡ್ತೀನಿ, ನಾನು ಗೊತ್ತಿರೋ ಹುಡುಗಿ ನೋಡ್ತೀನಿ ಅಷ್ಟೇ. ಮದುವೆ ನಾನು ಆಗೋದು. ಮತ್ತೆ ನೀನಾದ್ರೆ ಅಮ್ಮ ನಾನು ಒಳ್ಳೇದು ಕೆಟ್ಟದ್ದು ತಾಯಿಗೆ ಗೊತ್ತಿರುತ್ತೆ. ಅದು ನಿಮ್ ತಾಯಿ ಗೊತ್ತಿರ್ಲಿಲ್ವಾ? ಅಲ್ಲ, ನಿಮ್ ತಾಯಿ ಗೊತ್ತಿರ್ಲಿಲ್ವಾ? ನಮ್ಮ ತಾಯಿ ಗೊತ್ತಿತ್ತು. ನಮ್ಮ ಅಪ್ಪ ಅಮ್ಮಂಗಿನ ಒಳ್ಳೆ ಮಗ ಆದ್ರೂ ನಮ್ಮ ಅಪ್ಪ ಆದ್ರಾ ನಾನು ಪುಣ್ಯ ಮಾಡಿದೆ ಆತ ಅಪ್ಪ ಅಮ್ಮ ಪಡೆ. ಅಲ್ಲ, ಅಪ್ಪ ಅಮ್ಮ ಅಲ್ಲ, ಗಂಡನ ಬಗ್ಗೆ ಹೇಳಿ. ಗಂಡನ್ಗೆ ಇನ್ನು ಸ್ವರ್ಗಕ್ಕೆ ಹೋಗೋದು ನಾವು ಅಷ್ಟು ಪುಣ್ಯ ಮಾಡಿದ್ದಾರಂತೆ. ಅಷ್ಟು ಪುಣ್ಯ ಮಾಡಿದೀವಿ. ಏನಪ್ಪ ಹಿಂಗ್ ಹೇಳ್ತಾವ ನಿಮ್ ಮುಂದೆನೆ ಕೂತ್ಕೊಂಡು? ಅವ್ರು ಹೇಳ್ತಾರೆ ಮತ್ತೆ ನಂಗೆ ಡುಮ್ಮಿ ಅಂತಾರೆ. ತುಂಬಾ ಸ್ವಾದಾಗ ಜಾಸ್ತಿ ತಿನ್ನಕ್ಕಾಗಲ್ಲ ಅಂತಾರಲ್ಲ, ಹಂಗೆ. ನಾನು ಚಪಾತಿ ತಿಂದಿದ್ದೆ, ಹೊಟ್ಟೆ ತುಂಬ. ನಾನು ಬಿರಿಯಾನಿ ಆರ್ಡ್ರ್ ಮಾಡಿದೆ. ನಮ್ಮಮ್ಮ ರೈಸ್ ತಿಂತಿದ್ದಾರೆ. ರೈಸ್ ಲೆಕ್ಕದ ಪ್ರಕಾರ ಸೋತಿದ್ದು ನಮ್ಮಮ್ಮ, ನಮ್ಮಪ್ಪ ಅಲ್ಲ. ನನ್ನ ಮುಂದೆನೇ ಇವಾಗ ಮಾತಾಡಿದ್ರು. ಗುಡ್ ಪಾಪ, ವೆರಿ ಗುಡ್ ಆಟಿಟ್ಯೂಡ್. ಆಟಿಟ್ಯೂಡ್ ತಗೊಂಡು ಏನು ಮಾಡೋಕ್ಕಾಗಲ್ಲ ತಿಳ್ಕೊ. ಆದ್ರೂ ನೀವು ಯಾಕೆ ಮಾತಾಡ್ಬಿಟ್ರೆ? ಅಷ್ಟು ಪ್ರೀತಿ ಮನೆ ದೇವ್ರಿಗೆ ಹೋಗ್ಬೇಕಪ್ಪ, ಕೇಳಲೇಬೇಕದು. ಅದಕ್ಕೆ ಮಾತಾಡ್ಬಿಟ್ರಾ? ಇಲ್ಲಾರೆ ಮಾತಾಡ್ತಿಲ್ಲ. ಅಲ್ಲ, ಪತ್ರ ಇಲ್ಲ ಅಷ್ಟೇ ಕೇಳಿದ್ದು. ಮಾತಾಡ್ತೀರಂತಲ್ಲ, ಪತ್ರ ಇಲ್ಲ ಅಂತ ಕೇಳಿದ್ದು. ಅದು ನನ್ನ ಕೈಲೇ ಕೇಳಿಸ್ಬೋದಿತ್ತಲ್ಲ, ಡಾಟಾ ಇರಲ್ಲ. ನಾನು ಅಷ್ಟು ಕಟ್ಟಕ್ಕಲ್ಲ ನಾವು. ಅದೇ ಮಾತಾಡ್ತೀವಿ. ಅವ್ರ ಮನ್ಸಲ್ಲಿದೆ ಕಟ್ಟಕ್ಕೆ, ನಾವು ಅಷ್ಟು ಕಟ್ಟಕ್ಕಲ್ಲ. ನಮ್ಮ ಒಳ್ಳೆಯವರು, ನಪ್ಪ ಕೆಟ್ಟವರು ಅಂತ ಹೇಳ್ತಿದ್ದಾರೆ. ಏನಪ್ಪ ಕೆಟ್ಟವರು ಅಂತಿದ್ದಾರೆ? ಕೆಟ್ಟವರು ಅಂತ ಹೇಳ್ತಲ್ಲ, ಕಲ್ಮನ್ಸ್ ಅಂತೆಪ್ಪ ನಿಮ್ಗೆ. ನನ್ನ ಮಕ್ಕಳು ಕೇಳೋಣ. ಕಲ್ಮನ್ಸೆ. ಬಲೂನ್ ಫ್ರೀ ಅಂತೆ, ಅದಕ್ಕೆ ನಾವು ನಮ್ಮನ್ನು ಎತ್ಕೊಂಡು ಹೋಗ್ತಾ ಇದೀವಿ. ಬನ್ನಿ. ಥ್ಯಾಂಕ್ ಯು. 4,000 ಖರ್ಚು ಮಾಡೋದಕ್ಕೆ ಒಂದು ಬಲೂನ್ ಫ್ರೀ ಸಿಕ್ತು ಅಲ್ವಾ ಗೈಸ್? ಆಚೆ ಬರೋಷ್ಟರಲ್ಲಿ ಮಳೆ ಯಾವ ರೇಂಜಿಗೆ ಬರ್ತೈತೆ ನೋಡಿ. ನೋಡಿ ಪಾಪ ಮಳೆಯಲ್ಲಿ ಪಾಪ ಸ್ವಿಗ್ಗಿ ಅವ್ರ ಅಣ್ಣ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ನಮಗೆ ನಾನೇ ಹೇಳಿಕೊಟ್ಟಿದ್ದು ಇವ್ರಿಗೆ. ಆ ಗ್ರೂಪಲ್ಲಿ ಹಿಂಗೆ ಆಯ್ತು ಅಂತ ಹೇಳಿದ್ರೆ ಅದು ನಮಗೆ ನಮ್ಮ ಅಪ್ಪ ಫೋನಿಂದ ಇಟ್ಟಿದ್ರು, ಮೆತ್ತಿಗೆ ಎಸ್ಕೇಪ್ ಮಾಡೋಣ ಅನ್ಕೊಂಡ್ವಿ. ಬಟ್ ನಮ್ಮ ಅಪ್ಪ ಸ್ವಲ್ಪ ಸ್ಮಾರ್ಟ್ ಆಗ್ಬಿಟ್ಟು, ಅಪ್ಪ ಏಜ್ ಆಗ್ತಾ ಸ್ಮಾರ್ಟ್ ಜಾಸ್ತಿ ಆಗ್ತಿದ್ದಾರೆ. ಅದೆಲ್ಲ ನಿಮ್ಮ ಅಮ್ಮಂದು ಆಶೀರ್ವಾದನಾ ಮಾತು ಬಿಟ್ಟಿದ್ದಕ್ಕೆ? ಡ್ರೈ ಫ್ರೂಟ್ ಪಾನ್, ಮ್ಯಾಂಗೋ ಪಾನ್. ಫೈನಲ್ ನಮ್ಮ ಕಾರ್ ಬಂತು ಗೈಸ್. ಅಲ್ಲಿಂದ ಹೊರಟ್ವಿ. ಮಳೆ ಸಕ್ಕ ಜೋರಾಗಿ ಬರ್ತಿದೆ, ಇಲ್ಲಂಗೆ ಕಾಣ್ತಾ ಇದೆ. ಅದೇ ಗಾಡಿ ಇಟ್ಬಿಡ್ರಿ ನಮ್ಮ ಕತೆ ಏನಿವಾಗ. ರಾಣಿ ನೋಡಿ ಗೈಸ್, ಪಾಪ ಬೆಳಗಿಂದ ಒಬ್ಬಳೇ ಇದ್ರಲ್ಲಿ ರಾಣಿ. ರಾಣಿ 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 ಲಾನಿ ಮಲಿ ಲಾನಿ ಮಲಿ ಲಾನಿ ಮಲಿ ಲಾನಿ ಮಲಿ. ಗೈಸ್ ಮನೆ ವಾಪಸ್ ಬಂದೆ, ಹುಷಾರಿಲ್ಲ. ರಿಯಾನಾ ಅವರೇ ಬನ್ನಿ, ಈ ಟ್ಯಾಬ್ಲೆಟ್ ಎಲ್ಲರೂ ತಿನ್ಬೇಕಿದು, ಹೊಟ್ಟೆಲಿರೋ ಹುಳ ಎಲ್ಲ ಸಾಯಕ್ಕೆ. ನಾನು ತಿಂತಾ ಇರ್ತೀನಿ ಅದು ಎಲ್ಲೇ. ಪಾಪ ತೊಳಿಪ ನೀವು, ಇವ್ರಿಗೆಲ್ಲ ರೈಡರ್ ಅರ್ಥ ಆಗಲ್ಲ. ಗೈಸ್ ನಾವು ನಾನ್ ವೆಜ್ ಎಲ್ಲ ಜಾಸ್ತಿ ತಿಂತಿರ್ತೀವಲ್ಲ, ನನಗೆ ಇವತ್ತು ನಮ್ಮ ಡಾಕ್ಟ್ರು ಕಾಲ್ ಮಾಡಿ, ನಮ್ಮ ಫ್ಯಾಮಿಲಿ ಡಾಕ್ಟ್ರು, ನನಗೆ ಸುಸ್ತಾಗ್ತಿದೆ ಅಂತ ಹೇಳಿದ್ದಕ್ಕೆ ಹೊಟ್ಟೆಲಿರೋ ಹುಳ ಏನಾದ್ರು ಇರ್ಬೋದೇನೋ ಅಂತೇಳಿ ಟ್ಯಾಬ್ಲೆಟ್ ಬಿಡಿದ್ದಾರೆ. ಅದಕ್ಕೆ ಇಲ್ಲ, ಎಲ್ರಿಗೂ ತಿನ್ನೋಕೆ ಹೇಳಿದ್ದಾರೆ ಟ್ಯಾಬ್ಲೆಟ್. ಸಾಯಿಲ್ಗೆ ಎಲ್ರಿಗೂ ಕೊಡಿ. ಇಲ್ಲಿ ನೋಡಿ ಎಲ್ಲ ಚೇರ್ಸ್ ಹೊಡಿತಾ ಇದ್ದಾರೆ, ಟ್ಯಾಬ್ಲೆಟ್ ಚೇರ್ಸ್ ನಮ್ಮ ಮನೇಲಿ. ನೀರು ಕೊಡೋಲ್ಲ, ಏನು ನೋಡ್ತೇನೆ, ನೀರು ಕೊಡೋ.
ಗ್ಲಾಸ್ ಕೊಡೋ ಬಿಸಿನೀರಿಗೆ ಲೈ ಏನು ನೋಡಿ ಗೈಸ್ ಕುಡಿಯೋ ನೀರು ಚೆಲ್ತವನೆ ಗೈಸ್ ಇವನಿಗೆ ಬ್ಯಾಡ್ ಕಮೆಂಟ್ ಹಾಕಿ ಗೈಸ್ ಬಿಸಿನೀರಾ ಅಪ್ಪಂಗೆ ಗುಡ್ ಕಮೆಂಟ್ ಹಾಕಿ ಗೈಸ್ ನನಗೆ ಬಿಸಿನೀರು ಕೊಡ್ತಾ ಇದ್ದಾರೆ ಇವನಿಗೆ ಬ್ಯಾಡ್ ಕಮೆಂಟ್ ಹಾಕಿ ಗೈಸ್ ಹಿಡ್ಕೋ ಕಮೆಂಟ್ ತಿಂತಾ ಇದೀನಿ ಎರಡು ಅವರ್ ಎಲ್ಲರೂ ಲೂಸ್ ಮೋಷನ್ ನೋಡಿತೀವಿ 2 ಅವರ್ ಯಾರು ಎದ್ದು ಬರಲ್ಲ ನನ್ನ ಮಾತು ನನಗೆ ಕೇಳಲೇ ಇಲ್ಲ ಯಾವ ಟ್ಯಾಬ್ಲೆಟು ಏನು ಅಂತ ನಾನು ಕೊಟ್ಟೆ ತಿಂದ್ರು ನಮ್ಮಪ್ಪ ಇವನು ನಮ್ಮಮ್ಮ ಎಲ್ಲ ಇದು ಗೈಸ್ ಫ್ಯಾಮಿಲಿ ಅಂತ ಇದು ನಂಬಿಕೆ ರಾಣಿ ಇವಳ್ಗೊಂದು ಹಾಕಿಪ್ಪ ಟ್ಯಾಬ್ಲೆಟು ಹೆವಿ ಚಿಕನ್ ತಿಂತಾಳೆ ಇವಳು ನಮ್ಮ ಅಕ್ಕ ಬಂದಿಲ್ಲ ಅವ್ರಿಗೂ ಟ್ಯಾಬ್ಲೆಟ್ ಕೊಡಬೇಕು ಗೈಸ್ ತುಂಬ ದಿನ ಆಗಿತ್ತು ಕಾಂಟೆಂಟ್ ಎಲ್ಲ ಬರೆದು ಇದೇ ಕೂತ್ಕೊಂಡು ಕಾಂಟೆಂಟ್ ಬರೀತಾ ಇದ್ದೆ ಆ್ಯಂಡ್ ಆಲ್ಸೋ ಹಾಡು ಕೇಳಿಕೊಂಡು ವರ್ಕ್ ಮಾಡ್ತಾ ಇದ್ದೀನಿ ಗೈಸ್ ನನ್ನ ರೂಮ್ ನೋಡಿ ಹೆಂಗಾಗಿದೆ ಬೆಳಗ್ಗೆ ಎದ್ದು ಸಾರ್ಟ್ ಮಾಡ್ಕೋಬೇಕು ಇವತ್ತು ಲೇಟ್ ಆಗೋಯ್ತು ನಂಗೆ ಟಯರ್ಡ್ ಫೀಲ್ ಆಗಿತ್ತು ಸೊ ಇದೆಲ್ಲ ಮಿಸ್ ಆಗೋಗಿದೆ ಇದು ನಾನು ತೆಗ್ದು ಇವತ್ತು ಇಲ್ಲಿ ಹಾಕಿರೋದು ಯಾಕೆ ಅಂದರೆ ಎಲ್ಲ ಅರೇಂಜ್ ಮಾಡಬೇಕು ಪ್ರಾಪರಾಗಿ ಅಂತ ಇಷ್ಟು ಬಟ್ಟೆ ನೋಡ್ತಿದ್ದೀರಲ್ಲ ನೀವು ಗೈಸ್ ವೆನ್ ಐ ಸ್ಟಾರ್ಟೆಡ್ ನನ್ನ 10 years 6 years 7 years ಬ್ಯಾಕ್ ಒಂದು ಶರ್ಟ್ ತೊಗೊಳಕ್ಕಾಗ್ತಿರ್ಲಿಲ್ಲ ಒಂದು ಶರ್ಟ್ ದಿಸ್ ಇಸ್ ಆಲ್ ಸಮಥಿಂಗ್ ಐ ಫೀಲ್ ಗ್ರೇಟ್ ಅಬೌಟ್ ಬಟ್ ಐ ಕುಡ್ ಅಫೋರ್ಡ್ ಆಲ್ ದಿಸ್ ಟುಡೇ ಅಂದರೆ ಯಾರ್ದೋ ಬಟ್ಟೆ ಇಸ್ಕೊಂಡು ಹಾಕೋತಿದ್ದು ಮತ್ತು ಯಾರಾದರೂ ಅಣ್ಣಂದಿರ್ದು ಹಣನಿಂದ ಚಿಕ್ಕದಾದರೂ ನಿನಗೆ ಆಗದಿರೋ ಬಟ್ಟೆ ಇದ್ರೆ ಕೊಡು ಅಂತ ಇಸ್ಕೊಂಡು ಹಾಕೋತಿದ್ದಿದ್ದು ಬಟ್ಟೆಗಳು ದೇವರ್ ಆಲ್ ದೋಸ್ ಡೇಸ್ ಐ ಫೀಲ್ ರಿಯಲಿ ಎಮೋಷ್ನಲ್ ವೆನ್ ಐ ಸಿ ಆಲ್ ದಿಸ್ ಸಖತ್ತೊಂಥರ ಖುಷಿಯಾಗುತ್ತೆ ಆ್ಯಂಡ್ ಐ ಫೀಲ್ ಸೋ ಗ್ರೇಟ್ ಆ್ಯಂಡ್ ಇನ್ನೊಂದು ವಿಷಯ ಮಾತಾಡಬೇಕಿತ್ತು ಸೊ ಯು ಸಿ ಅ ಲಾಡ್ ಆಫ್ ನಂದೇ ಪರ್ಸನಲ್ ಮಾತಾಡ್ತೀನಿ ಯು ಸಿ ಮೈ ಫ್ಯಾಮಿಲಿ ಮೀ ಎವ್ರಿ ಒನ್ ಬೀಯಿಂಗ್ ಹ್ಯಾಪಿ ಇನ್ನೆಲ್ಲ ಬ್ಲಾಗಲ್ಲಿ ಖುಷಿಯಾಗಿರೋದು ನೋಡ್ತಿರ್ತೀರ ಇನ್ನೊಂದಷ್ಟು ಎಮೋಷನ್ಸ್ ನೋಡ್ತಿರ್ತೀರ ಅದನ್ನು ನೋಡಿ ನೀವು ನಿಮ್ಮ ಸರ್ಕಲ್ನ ನಿಮ್ಮ ಫ್ಯಾಮ್ಲಿನ ಯಾವತ್ತೂ ಜಡ್ಜ್ ಮಾಡಬೇಡಿ ಎವ್ರಿ ಒನ್ಸ್ ಫ್ಯಾಮ್ಲಿ ಇಸ್ ಸ್ಪೆಷಲ್ ಎವ್ರಿ ಒನ್ಸ್ ಫ್ಯಾಮ್ಲಿ ಈಸ್ ಡೂಯಿಂಗ್ ಬೆಸ್ಟ್ ಫಾರ್ ದೆಮ್ ಆ್ಯಂಡ್ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಕ್ಕ ತಮ್ಮ ನಿಮ್ಮ ಫ್ರೆಂಡ್ಸ್ ನಿಮ್ಮ ಹತ್ರ ಇದ್ದರೆ ಅವ್ರು ಬೆಸ್ಟ್ ಇರ್ತಾರೆ ಸೊ ನೀವು ಬ್ಲಾಗಲ್ಲಿ ಯಾವುದೇ ಇನ್ಫ್ಲೂಯೆನ್ಸರ್ ಫ್ಯಾಮ್ಲಿ ಯಾವುದೇ ಇನ್ಫ್ಲೂಯೆನ್ಸರ್ ಫ್ರೆಂಡ್ಸ್ನ ನೋಡಿ ನನಗೆ ಯಾಕಿಂಥ ಫ್ಯಾಮ್ಲಿ ನನಗೆ ಯಾಕಿಂಥ ಫ್ರೆಂಡ್ಸ್ ಇಲ್ಲ ಅಂತ ಯಾವತ್ತೂ ಅಂದ್ಕೋಬಾರ್ದು ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ಐ ಸಿ ಲಾಟ್ ಆಫ್ ಕಮೆಂಟ್ಸ್ ನನ್ನ ಓ ಸ್ಯಾಮ್ ಯುವರ್ ಫ್ಯಾಮ್ಲಿ ಸೂಪರ್ ಓ ನನಗೆ ಯಾಕಿಂಥ ಫ್ಯಾಮ್ಲಿ ಇಲ್ಲ ಅದೆಲ್ಲ ಪ್ಲೀಸ್ ಡೋಂಟ್ ಡ್ರಾಪ್ ಸಚ್ ಕಮೆಂಟ್ಸ್ ಬಿಕಾಸ್ ಎಲ್ಲ ನಾವು ಯಾವಾಗಲೂ ಖುಷಿಯಾಗಿರ್ತೀರಾ ನೀವು ಅಂತೆಲ್ಲ ಕಮೆಂಟ್ ಬರುತ್ತೆ ನಾವು ಯಾವಾಗಲೂ ಖುಷಿಯಾಗಿರಲ್ಲ ನಾನು ನನ್ನ ಲೈಫ್ದು ಒಂದು 10% ಆಫ್ ಮೈ ಲೈಫ್ ಐ ಶೋ ಇಟ್ ಆನ್ ದ ಇನ್ಸ್ಟಾಗ್ರಾಮ್ ಆರ್ ಯೂಟ್ಯೂಬ್ ಎಲ್ರಿಗೂ ಅನ್ಸ್ಬೋದು ಎಲ್ಲ ಪರ್ಸ್ನಲ್ ಲೈಫ್ ತೋರಿಸ್ತೇನೆ ಅಂತ ನಮ್ಮದು ಪರ್ಸ್ನಲ್ ಲೈಫ್ ಇರುತ್ತೆ ನಂದು ಪರ್ಸ್ನಲ್ ಲೈಫ್ ಇದೆ ನನ್ನ ಫ್ಯಾಮ್ಲಿದು ಇರುತ್ತೆ ನಮ್ಮ ಜಗಳಗಳು ನಮ್ಮ ಮಾತುಗಳು ನಮ್ಮದು ಎಲ್ರದ್ದು ಇರುತ್ತೆ ಎಲ್ಲನೂ ಬಟ್ ಹಂಗಂತೇಳಿ ನಾವು ಯಾವಾಗಲೂ ಖುಷಿಯಾಗಿರ್ತೀವಿ ನಮ್ಮ ಫ್ಯಾಮ್ಲಿದು ಯಾವಾಗಲೂ ನಾವು ನಗ್ತಾ ಇರ್ತೀವಿ ಅನ್ನೋದಿರಲ್ಲ ಸೊ ಪ್ಲೀಸ್ ಐ ವಾಂಟೆಡ್ ಟು ಟೆಲ್ ದಿಸ್ ಆ್ಯಂಡ್ ಕನ್ವೆ ದಿಸ್ ಟು ಯು ಗೈಸ್ ದಟ್ ಯು ಡೋಂಟ್ ಫೀಲ್ ದಟ್ ನನ್ನ ಫ್ಯಾಮ್ಲಿ ಹಂಗೆ ಅಂತ ಅಕ್ಕಪಕ್ಕ ನಿಮ್ಮ ಫ್ಯಾಮ್ಲಿ ಇದ್ದರೆ ಫೀಲ್ ಗ್ರೇಟ್ ಫೀಲ್ ಹ್ಯಾಪಿ ದಟ್ ದೇ ಆರ್ ವಿತ್ ಯು ಅಟ್ ದಿಸ್ ಮೂಮೆಂಟ್ ಸೊ ಡೋಂಟ್ ಕಂಪೇರ್ ಎವರ್ ನಿಮ್ಮ ಫ್ಯಾಮ್ಲಿ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಬೇರೆ ಯಾವುದೇ ಇನ್ಫ್ಲೂಯೆನ್ಸರ್ಸ್ ಆಗಲಿ ನನ್ನ ಫ್ಯಾಮ್ಲಿ ಜೊತೆ ನಿಮ್ಮ ಫ್ಯಾಮಿಲಿ ಕಂಪೇರ್ ಮಾಡ್ಕೋಬೇಡಿ ಇದನ್ನು ಹೇಳಬೇಕಿತ್ತು ಬಿಕಾಸ್ ದಿಸ್ ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಅಂತ ಅನಿಸ್ತು ಅಷ್ಟೇ ಅದು ಬಿಟ್ಟರೆ ಗೈಸ್ ಕೀಪ್ ಡ್ರೀಮಿಂಗ್ ಕೀಪ್ ವರ್ಕಿಂಗ್ ಹಾರ್ಡ್ ಕೀಪ್ ವರ್ಕಿಂಗ್ ಆನ್ ಯುವರ್ ಡ್ರೀಮ್ಸ್ ಆ್ಯಂಡ್ ಆಲ್ವೇಸ್ ರಿಮೆಂಬರ್ ಯುವರ್ ಗೋಲ್ ಶುಡ್ ಬಿ ದಟ್ ನನ್ನ ಫ್ಯಾಮ್ಲಿಗೆ ನಾನು ಬೆಟರ್ ಲೈಫ್ ಕೊಡಬೇಕು ಅಂತಲೇ ವರ್ಕ್ ಮಾಡ್ಕೊಂಡು ಹೋಗಿ ಆ್ಯಂಡ್ ಫ್ಯಾಮ್ಲಿಯಿಂದ ಯಾವತ್ತೂ ಡಿಸ್ಕನೆಕ್ಟ್ ಆಗಬೇಡಿ ಯಾವಾಗಲೂ ಫ್ಯಾಮ್ಲಿ ಕನೆಕ್ಟೆಡ್ ಆಗಿರಿ ಬಿಕಾಸ್ ದೇ ಆರ್ ದ ಒನ್ ಹೂಸ್ ಗೋನ್ ಸ್ಟ್ಯಾಂಡ್ ವಿತ್ ಯು ನೋ ಮ್ಯಾಟರ್ ವಾಟ್ ಏನೇ ಬಂದರೂ ನಿಲ್ಲೋದು ನಿಮ್ಮ ಫ್ಯಾಮ್ಲಿ ಮತ್ತು ನಿಮ್ಮ ಕ್ಲೋಸ್ ಸರ್ಕಲ್ ಅಷ್ಟೇ ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಮ್ಮ ಅಮ್ಮಗೆ ನಾನು ಕಮಿಟೆಡ್ಡು ಯಾರೋ ಗರ್ಲ್ ಫ್ರೆಂಡ್ ಇದ್ದಾರೆ ಅದೇನೋ ಯೋಚನೆಗಳು ಬರ್ತಿದೆ ಅದಕ್ಕೆ ರಿಸರ್ಚ್ ಎಲ್ಲ ಮಾಡ್ತಿದ್ದಾರೆ ಏನಾಗುತ್ತೆ ಅಂತ ನಾಳೆ ಬ್ಲಾಗಲ್ಲಿ ನೋಡಿ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ನಾನು ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಫ್ರಮ್ ಹಾರ್ಟ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಮೈ ಜರ್ನಿ ಲಾಟ್ಸ್ ಆಫ್ ಲವ್ ಗುಡ್ ನೈಟ್ ಒಂದೇ ಎಲ್ರೂ ಹೋಗ್ತಾರೆ ಒಂದೇ ಲೈಫ್ ಎಂಜಾಯ್